ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚೀಸ್ ಪರೋಟ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ಚೀಸ್ ಪರೋಟನ ನಾವು ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಈಸಿಯಾಗಿಯೇ ಮಾಡ್ಕೊಳ್ಬೋದು. ಚೀಸ್ ಪರೋಟನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಚೀಸ್ ಪರೋಟ ಮಾಡೋಕ್ಕೆ ಮೊದಲ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟೊಂದು ನೆನೆದ್ರೆ ಚೀಸ್ ಪರೋಟ ರೆಡಿ. ನೋಡಿ, ನಾನಿಲ್ಲಿ 1.5 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬಟ್ಲು ಮೈದಾ ಹಿಟ್ಟು ಮತ್ತು 1 ಸ್ಪೂನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇವನ್ನ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 3 ಹಿಟ್ಟನ್ನು ನಾವು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು 3ನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನೀವು ಸ್ಪೂನ್ ಸಾಯಿಲದ ಅಥವಾ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ 2-3 ಸ್ಪೂನ ಎಣ್ಣೆ ಹಾಕ್ಕೊಳ್ಬೇಕು. ಅಂದರೆ ಹಿಟ್ಟು ಚೆನ್ನಾಗಿ ಮಿದು ಆಗುತ್ತೆ ಅಂಥೇಳಿ ನಾವು ಎಣ್ಣೆ ಹಾಕ್ಕೊಳ್ತೀವಿ. ನೋಡಿ, ಈಗ ಎಣ್ಣೆ ಎಲ್ಲ ಬದಿಗೆ ಹತ್ತಲಂತೇಳಿ ಈ ಥರ ಕೈಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋದ್ರಿಂದ ಹಿಟ್ಟು ಚೆನ್ನಾಗಿ ಮಿದು ಆಗುತ್ತೆ ಮತ್ತು ನಮ್ಗೆ ಲಟ್ಟಿಸ್ಲಿಕ್ಕೂ ಸಾಫ್ಟಾಗಿ ಬರುತ್ತೆ ಮತ್ತು ತಿನ್ನಲಿಕ್ಕೂ ಮೃದುವಾಗಿರುತ್ತೆ. ನೋಡಿ, ಈ ಥರ ಉಂಡೆ ಆಕಾರ ನಾವು ಕೈಲಿ ಹಿಂಗೆ ಉಂಡೆ ಆಕಾರ ಮಾಡಿದ್ರೆ ಚೆನ್ನಾಗಿ ಬರಬೇಕು. ಈಗ ಸ್ವಲ್ಪ ನೀರು ಹಾಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಯಾಕಂದರೆ ನೀರು ಒಮ್ಮೆ ಹಾಕೊಂಡ್ರೆ ತಿಳುವಾಗೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಹಿಟ್ಟು ಏನಾದ್ರು ಒಣ ಹಿಟ್ಟಿದ್ರೆ ನಾವು ಸ್ವಲ್ಪ ನೀರು ಹಾಕೊಂಡು ಈ ಥರ ಕೈಲಿ ಹಿಟ್ಟು ಕಲಿಸ್ಕೊಂತ ಮಿಕ್ಸ್ ಮಾಡ್ತಾ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಯಾರು ಹೊಸವಾಗಿ ಹಿಟ್ಟು ನಾದ್ತಿರ್ತಾರಲ್ಲ ಅವರು ಒಮ್ಮೆ ನೀರು ಹಾಕೋಬೇಡಿ. ಸ್ವಲ್ಪ ನೀರು ಹಾಕೊಂಡು ಇದನ್ನು ನಾವು ಚಪಾತಿ ಹಿಟ್ಟಕ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಭಾಳ ತಿಳುವನೂ ಆಗಿರಬಾರ್ದು, ಹಿಟ್ಟು ಗಟ್ಟಿಯೇ ಇರಬೇಕು. ಅಂದ್ರೇ ನಾವು ಚೀಸ್ ಹಾಕಿ ಲಟ್ಟಿಸ್ತೀವಲ್ಲ, ಅದು ಚೀಸ್ ಹೊರಗಡೆ ಬರಬೇಡದಂತೇಳಿ ನಾವು ಹಿಟ್ಟನ್ನು ಮೊದಲೇ ಗಟ್ಟಿಯಾಗಿನ ನಾದ್ಕೊಳ್ಬೇಕು. ನೋಡಿ, ಈ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಒತ್ತಿ ನಾದ್ತೇವೆ ಅಷ್ಟು ಚೆನ್ನಾಗಿ ಮಿದುವಾಗಿನೂ ಬರುತ್ತೆ ಮತ್ತು ಚೆನ್ನಾಗಿ ತಿನ್ಲಿಕ್ಕೂ ಸಾಫ್ಟಾಗಿರ್ತಾವೆ ಚಪಾತಿ. ನೋಡಿ, ಈ ಥರ ಮಾಡ್ಕೊಂಡು ನಾವು ಇದನ್ನು ಹಿಟ್ಟನ್ನು ಗಟ್ಟಿಯಂಗೆ ನಾದ್ಕೊಳ್ಳಿ. ಈಗ ಇದು ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನೊಂದು ಅರ್ಧ ತಾಸು ಅಥವಾ ನಿಮಗೆ ಟೈಮ್ ಇಲ್ಲಂದರೆ ಒಂದು 15 ನಿಮಿಷ ನೆನೆಸ್ಕೊಳ್ಬೋದು. ನೋಡಿ, ನಾನು ಇದನ್ನು ಅರ್ಧ ತಾಸು ನೆನೆಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಹಿಟ್ಟು ಚೆನ್ನಾಗಿ ನೆನೆದಿದೆ. ಅರ್ಧ ತಾಸು ಆದಮೇಲೆ ಎಷ್ಟು ಚೆನ್ನಾಗಿ ಹಿಟ್ಟು ನೆನೆದಿದೆ. ನೋಡಿ, ಕೈಯಲ್ಲಿ ಹಿಡ್ರೆ ಅಷ್ಟು ಸ್ಮೂತಾಗಿ ಹಿಟ್ಟು ಬರ್ತಾಯಿದೆ. ಈಗ ಇದನ್ನು ನಾವು ಈ ಹಿಟ್ಟನ್ನು ಇನ್ನೊಂದು ಸಲ ನಾವು ಚೆನ್ನಾಗಿ ನಾದ್ಕೊಳ್ಳೋಣ. ಈ ಥರ ನಾದ್ಕೋದ್ರಿಂದ ಹಿಟ್ಟು ಹಗುರವಾಗಿ ಬರುತ್ತೆ ಮತ್ತು ಲಟ್ಟಿಸ್ಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಹಿಟ್ಟನ್ನು ನಾದೋದ್ರಿಂದ ರುಚಿನೂ ಹೆಚ್ಚು. ಈ ಥರ 2 ಕೈಲೇ ನಾವು ಹಿಟ್ಟನ್ನು ಮಧ್ಯದಲ್ಲಿ ಹೊಟ್ಟೆ ಥರ ಈ ಥರ ಅಂದರೆ ಒಂದು ಲೇಯರ್ ಬರೋ ಥರ ನಾವು ಹಿಟ್ಟನ್ನು ನಾದ್ಕೊಳ್ಬೇಕು. ಅಂದ್ರೇ ಗರಿಯಾಗಿ ರುಚಿಯಾಗಿರುತ್ತೆ. ಒಂಥರ ಪರೋಟ ಅಂದರೆ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನಾವು. ನೋಡಿ, ನಾ ಈ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಉಂಡೆ ಗಾತ್ರ ಚಿಕ್ಕದು ಬಾಲ್ ಇರ್ತದಲ್ಲ ಅಷ್ಟು ಸೈಜಷ್ಟೇ ನಾವು ಈ ಥರ ಉಂಡೆ ಮಾಡ್ಕೊಳ್ಬೇಕು. ಭಾಳ ದಪ್ಪು ಇರಬಾರ್ದು, ಭಾಳ ಚಿಕ್ಕದೂ ಆಗಿರಬಾರ್ದು, ಇಷ್ಟಿದ್ರೆ ಸಾಕು. ನೋಡಿ, ನಾನೆಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದೊಂದು ಉಂಡೆ ತೊಗೊಂಡು ನಾನೀಗ ಇದನ್ನು ತಿಳುವಂಗೆ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ತಿಳು ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಒಂದಿಟ್ಟು ಗೋಧಿ ಹಿಟ್ಟು ಹಚ್ಕೊಂಡ ಕೆಳಗೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಚ್ಕೊಳ್ಳಿ. ನಿಮಗೆ ಆಪ್ಷನಲ್ಲು ಗೋಧಿ ಹಿಟ್ಟೇ ಹಚ್ಕೊಳ್ಳಿ. ನೋಡಿ, ಇದನ್ನು ನಾವು ತಿಳುವಂಗೆ ಲಟ್ಟಿಸ್ಕೊಳ್ಬೇಕು. ಮಕ್ಕಳು ಚೀಸ್ ಇಷ್ಟಪಡ್ತಾರೆ. ಅವ್ರಿಗೆ ಈ ಥರ ಪರೋಟ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರಂಥೇಳಿ ಈ ಥರ ನಾವು ಚೀಸ್ ಪರೋಟನ ಮಾಡಿಕೊಡ್ಬೋದು. ಅಥವಾ ಮನೆಗೆ ಗೆಸ್ಟ್ ಬಂದರೂ ಡಿಫ್ರೆಂಟ್ ಆಗಿರುತ್ತೆ ಅಂಥೇಳಿ ನಾವು ಈ ಥರ ಪರೋಟನೂ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿನ. ಈಗ ಮಧ್ಯಭಾಗದಲ್ಲಿ ನಾನು ಚೀಸ್ ಹಾಕ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಮೆಣಸಿನ್ಕಾಯಿ ಸುಟ್ಟ ಈ ಥರ ಪೌಡರನ್ನು ಮಾಡ್ಕೊಬೋದು ಕೈಲೇನು. ಅಥವಾ ಚಿಲ್ಲಿ ಫ್ಲೇಕ್ಸನ್ನು ಸಿಗುತ್ತೆ, ಅದನ್ನು ತೊಗೋಬೋದು. ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಆರ್ಗ್ಯಾನೋ, ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು. ನೋಡಿ, ಈ ಥರ ನಾವು ಆ ಕಡೆ ಈ ಕಡೆ 2 ಬದಿಗೇನು ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ಕಡೆ ಸೈಡನ್ನು ನಾವು 4 ಭಾಗನ ಪೂರ್ತಿ ಈ ಥರ ತುಂಬಿ ನಾವೀಗ ನಿಮಗೆ ಯಾವ ರೌಂಡ್ ಬೇಕಂದರೆ ರೌಂಡು ಅಥವಾ ಸ್ಕ್ವೇರ್ ಬೇಕಂದರೆ ಸ್ಕ್ವೇರು ಆದರೆ ಒತ್ತದನ್ನು ನೀವು ಇದನ್ನು ಚಪಾತಿನ ಲಟ್ಟಿಸ್ಕೋಬೇಕು. ಅಂದರೆ ಭಾಳ ಭಾರ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಮೇಲ್ಗಡೆಯಿಂದ ಈ ಥರ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಪರೋಟ ಅಂದರೆ ಸ್ವಲ್ಪ ದಪ್ಪನ ಬರುತ್ತೆ, ದಪ್ಪನ ಮಾಡ್ಕೊಳ್ಳಿ. ನೋಡಿ, ರೌಂಡ್ ಬೇಕಂದರೆ ರೌಂಡ್ ಮಾಡ್ಕೊಳ್ಳಿ, ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಮಾಡ್ಕೊಳ್ಳಿ. ಸಾಕು. ಚೀಸ್ ಹೊರಗೆ ಬರದಂಗೆ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ತವಾ ಕಾದಿರಬೇಕು ಚೆನ್ನಾಗಿ. ಈಗ ನಾವು ಚೆನ್ನಾಗಿ ತವಾ ಕಾಯಿಸ್ಕೊಂಡ್ಮೇಲೆ ನಾವು
ಇದನ್ನು ಮಧ್ಯಮ ಉರಿ ಇಟ್ಕೋಬೇಕು, ಅಂದ್ರೇ ಚೆನ್ನಾಗಿ ಪರೋಟ ಬರುತ್ತೆ. ಎರಡೂ ಒಳಗೂ ಹೊರಗೂ ಎರಡೂ ಬದಿಗೆನೂ ಬೇಯುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಡೆ ಎರಡೂ ಬದಿಗೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಬಿಸಿ ಬಿಸಿಯಾದ ಚೀಸ್ ಪರೋಟ ರೆಡಿ. ನಾನು ಇನ್ನೊಂದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಈಗನೂ ಅಷ್ಟೇ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡೆ ಇವನ್ನ ತಿಳುವಂಗೆ ಲಟ್ಟಿಸ್ಕೊಳ್ಳಿ. ನೀವು ತಿಳುವಂಗೆ ಲಟ್ಟಿಸ್ಕೊಂಡೆ ನೋಡಿ, ಚಪಾತಿ ಥರನ ತಿಳುವಂಗೆ ಲಟ್ಟಿಸ್ಕೋಬೇಕು ನಾವು. ಪರೋಟ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ, ಆಮೇಲೆ ದಪ್ಪ ಮಾಡ್ಕೊಳ್ಬೇಕು ನೋಡಿ. ಈಗ ಚೀಸನ್ನ ಇಟ್ಕೋಬೇಕು. ಈಗ ಇದಕ್ಕನ ಚಿಲ್ಲಿ ಫ್ಲೇಕ್ಸು ಮತ್ತು ಕೊತ್ತಂಬರಿ, ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಮತ್ತು ಆರ್ಗ್ಯಾನು ನೋಡಿ. ಎರಡೂ ಬದಿಗೆ ಸ್ವಲ್ಪ ನೀವು ಬೇಕಾದ್ರೆ ನಿಮಗೆ ಇನ್ನೂ ಹೆಚ್ಚಿನ ಟೇಸ್ಟ್ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನಾಲ್ಕು ಬದಿಗೂ ನೋಡಿ ಈ ಥರ 4 ಫೋಲ್ಡ್ ಮಾಡಿ ಆ ಕಡೆ ಈ ಕಡೆ ಮತ್ತು ಸೈಡಿಗೆಲ್ಲ ಫೋಲ್ಡ್ ಮಾಡ್ಕೊಂಡು ಇದನ್ನು ನಾವು ಸ್ವಲ್ಪ ಕಡಿಮೆ ಭಾರ ಹಾಕಿ ಲಟ್ಟಿಸ್ಕೊಳ್ಬೇಕು. ಅಂದರೆ ಚೀಸ್ ಹೊರಗಡೆ ಬರುತ್ತೆ ಅಂತೇಳಿ ಕಡಿಮೆ ಭಾರ ಹಾಕಿ ಲಟ್ಟಿಸ್ಕೊಳ್ಬೇಕು ನೋಡಿ. ನಿಮಗೆ ಸ್ಕ್ವೇರ್ ಬೇಕಂದ್ರೆ ಚೌಕ್ ಬೇಕಂದ್ರೆ ಚೌಕನ್ನು ಲಟ್ಟಿಸ್ಕೊಬೋದು ನೀವು. ಸಾಕು, ಇಷ್ಟು ಮಾಡಿದ್ರೆ ಚೀಸ್ ಪರೋಟ ರೆಡಿ ಆಗತ್ತೆ ನೋಡಿ. ಸೇಮ್ ಇದನ್ನು ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಳಗಡೆ ಚೀಸ್ ಇರತ್ತೆ, ಚೆನ್ನಾಗಿ ನಾವು ಎರಡೂ ಬದಿಗೆನೂ ನಾವು ಮಧ್ಯಮ ಉರಿ ಇಟ್ಕೊಂಡ್ರೆ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಚ್ಕೋಬೋದು ನೀವು. ಇದನ್ನು ನಾವು ಟೊಮೆಟೊ ಕೆಚಪ್ ಜೊತೆ, ಸಾಸ್ ಜೊತೆ, ಟೊಮೆಟೊ ಚಟ್ನಿ ಜೊತೆ ನಾವು ಆರಾಮ್ ಮೊಸರು ಜೊತೆನೂ ತಿನ್ಬೋದು ನೋಡಿ. ಇದನ್ನು ಪರೋಟ ಅಂದರೆ ಮೊಸರು ಜೊತೆ ಅಥವಾ ಟೊಮೆಟೊ ಚಟ್ನಿ ಜೊತೆನೂ ತಿನ್ಬೋದು ನೋಡಿ. ಲೇಯರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಎರಡೂ ಬದಿಗೆನೂ ನಾವು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಿಸಿ ಬಿಸಿಯಾದ ಚೀಸ್ ಪರೋಟ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದನ್ನು ನಾವು ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು ನೋಡಿ.